ಜ್ಞಾನಲಹರಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾವು ಈ ಹಿಂದೆ ನೋಡಿದ್ವಿ ವಾಗ್ಗೇಯಕಾರರ ಬಗ್ಗೆ ಒಂದು ಜೀವನ ಚರಿತ್ರೆ ಬರಿಬೇಕು ಅಂತಂದರೆ ಯಾವ ರೀತಿ ಬರಿಬೇಕು ಅಂತ ನಾನು ಹೇಳಿದ್ದೆ. ಈಗ ಒಬ್ಬೊಬ್ಬರೇ ವಾಗ್ಗೇಯಕಾರರದ್ದು ನಾನು ನಿಮಗೆ ನಿಮ್ಮ ಪುಸ್ತಕಗಳಲ್ಲಿದೆ, ಆದರೂ ಒಬ್ಬರು ಹೇಳಿದವಾಗ ನಿಮಗೆ ಬಹಳ ಸುಲಭವಾಗಿ ಅದು ಕೂರುತ್ತೆ ನಮ್ಮ ಮೈಂಡಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಮೊದಲಿಗೆ ನಾನು ತಗೊಳ್ಳೋದಕ್ಕೆ ಇಷ್ಟಪಡೋದು ಮುತ್ತುಸ್ವಾಮಿ ದೀಕ್ಷಿತರು. ಮುತ್ತುಸ್ವಾಮಿ ದೀಕ್ಷಿತರದ್ದೇ ಯಾಕೆ ನಾನು ತಗೊಳ್ತಾ ಇದ್ದೀನಿ ಅಂತಂದರೆ, ನನಗೆ ತುಂಬ ಒಂಥರ ಅವ್ರದ್ದು ಜೀವನ ಚರಿತ್ರೆ ಓದಿದಾಗ ತುಂಬ ಆಶ್ಚರ್ಯ ಆಯಿತು. ಇಷ್ಟು ಒಂದು ದೈವಾಂಶ ಸಂಭೂತರು ಹೌದು, ಆದರೆ ಇಷ್ಟೊಂದು ದೈವಕೃಪೆ ಅದು ಯಾವ ರೀತಿ ಹಾಗಾದರೆ ಅಂತ ನೋಡ್ತಾ ಹೋಗೋಣ. ಮುತ್ತುಸ್ವಾಮಿ ದೀಕ್ಷಿತರ ಒಂದು ಜೀವನ ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ಈ ಹಿಂದೆ ಹೇಳಿದ ಹಾಗೆ ಪಾಯಿಂಟ್ ವೈಸೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರು ಅವರು ಅವ್ರದ್ದು ಹುಟ್ಟು ಸಾವು ಅದು ಏನಿದೆ ಕ್ರಿಸ್ತಶಕ 1775 ಹಾಗೂ 1835 ಮಧ್ಯ ಅವರ ಜೀವಿತಾವಧಿ ಇದೆ. ತಿರುವಾರೂರಿನಲ್ಲಿ ಜನಿಸಿದ್ದಿವರು. ತ್ಯಾಗರಾಜರು ಕೂಡ ಅಲ್ಲಿಯವರೇನೆ. ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಹಾಗೂ ಶ್ಯಾಮಶಾಸ್ತ್ರಿಗಳೇನಿದ್ದಾರಲ್ಲ ಅವರೆಲ್ಲ ಸಮಕಾಲೀನರು ಅಂತ ಹೇಳ್ತೀವಿ ನಾವು. ಅಂದರೆ ಒಂದೇ ವರ್ಷಗಳಲ್ಲಿ ಅಲ್ಲೇ 1-2-3 ವರ್ಷ ಡಿಫ್ರೆನ್ಸಲ್ಲಿ ಹುಟ್ಟಿದ್ದಾರೆ ಅವರು 3 ಜನ ಸಮಕಾಲೀನರು. ಹಾಗಾಗಿ ಸಂಗೀತಕ್ಕೆ ಅವರು 3 ಜನ ಒಟ್ಟಿಗೆ ಇದ್ದಿದ್ದು, ಒಟ್ಟಿಗೆ ಸಂಗೀತಕ್ಕೆ ಕೊಡುಗೆ ಕೊಟ್ಟಿದ್ದು ನಮ್ಮ ಸಂಗೀತ ಇಷ್ಟೊಂದು ಶ್ರೀಮಂತ ಆಗಿದೆ ಇವತ್ತು ಅಂತ ಹೇಳ್ಬೋದು. ತಿರುವಾರೂರಿನಲ್ಲಿ ಜನಿಸಿದ ಮುತ್ತುಸ್ವಾಮಿ ದೀಕ್ಷಿತರೇನಿದ್ದಾರಲ್ಲ ಇವರು ಸಂಗೀತ ತ್ರಿಮೂರ್ತಿಗಳಲ್ಲಿ ಕಿರಿಯರು, ಅತಿ ಚಿಕ್ಕವರು ಅಂತ 3 ಜನದಲ್ಲಿ. ಇವರು ಸಂಗೀತ ವಿದ್ವಾಂಸರದ್ದೇ ಕುಟುಂಬದಲ್ಲಿ ಇವರು. ತಂದೆ ಕೂಡ ಸಂಗೀತ ವಿದ್ವಾಂಸರು, ರಾಮಸ್ವಾಮಿ ದೀಕ್ಷಿತರು ಹಾಗೂ ಭಾಗೀರಥಮ್ಮ ಇವರು ತಂದೆ ತಾಯಿ. ಇವರಿಗೆ ಕುಟುಂಬದಲ್ಲಿನೇ ಇವರ ಸಂಗೀತ ಇವರಿಗೆ ಹಾಸುಹೊಕ್ಕಾಗಿ ಇತ್ತು ಅಂತ ತಂದೆಯಿಂದನೇ ಸಂಗೀತ ಕಲ್ತಿದ್ದವರು. ವೈಣಿಕರು ಅಂದರೆ ವೀಣೆ ನುಡಿಸ್ತಾ ಇದ್ರು, ಗಾಯಕರು, ಸಂಸ್ಕೃತ, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಅಲಂಕಾರ ಶಾಸ್ತ್ರ, ಹೀಗೆ ಹಲವಾರು ಶಾಸ್ತ್ರಗಳಲ್ಲಿ ಇವರು ನಿಷ್ಣಾತರಾಗಿದ್ದರು. ತುಂಬಾ ಒಂಥರ ಪರಿಣತಿ ಹೊಂದಿದ್ರು. ಚಿದಂಬರನಾಥ ಯೋಗಿಗಳು ಅಂತ ಅವರಿಂದ ಇವರು ವಿದ್ಯಾ ಮಂತ್ರೋಪದೇಶವನ್ನು ಪಡಿತಾರೆ. ಹಾಗೆ ಗುರುಗಳ ಜೊತೆಗೆ ಇವರು ಕಾಶಿಗೆ ಹೋಗಿ 5 ವರ್ಷಗಳ ಕಾಲ ಅಲ್ಲಿ ಮಂತ್ರ ಜಪವನ್ನು ಮಾಡಿದ್ದಾರೆ. ಇದೆಲ್ಲ ಅವರು ತುಂಬ ಚಿಕ್ಕವರಿದ್ದಾಗೆ ಮಾಡಿರುವಂತಹದ್ದು. ಗಂಗಾ ನದಿಲಿ ನಿಂತು ಅವ್ರು ಜಪ ಮಾಡ್ತಾ ಇರಬೇಕಾದ್ರೆ ಅವ್ರು ಜಪ ಮಾಡಿ ಮುಗಿಸ್ತವಾಗ ಒಂದು ವೀಣೆ ಅವ್ರ ಕೈಗೆ ತಾನಾಗಿ ಬಂತಂತೆ. ಇದೆಲ್ಲ ನಾವು ಕತೆ ಅಂತ ಅಂದ್ಕೊಳ್ಬಹುದು, ಆದರೆ ಇದು ಕತೆ ಇರೋದಿಲ್ಲ ಇದು. ಯಾಕೆಂದರೆ ಅವರೆಲ್ಲ ಅಷ್ಟು ಒಂದು ದೈವಾಂಶ ಸಂಭೂತರು, ದೇವರುಗಳನ್ನು ಆರಾಧಿಸ್ತಾ ಇದ್ದವರು. ಆಗ ಇದೆಲ್ಲ ನಡೀತಾ ಇತ್ತು ಅಂತ ಕಾಶಿಲಿದ್ದಾಗ ದೀಕ್ಷಿತರು ಏನು ಮಾಡಿದ್ರು ಅಂದರೆ ಕರ್ನಾಟಕ ಸಂಗೀತದ ಜೊತೆಗೆ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ. ಒಂದು ರೀತಿಯ ಸಂಗೀತ ಅಭ್ಯಾಸ ಮಾಡೋದೇ ನಮಗೆ ಕಷ್ಟ ಅಂತಂದವಾಗ ಅವರು 2 ರೀತಿಯ ಒಂದು ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ. ಇಷ್ಟೇ ಅಲ್ಲದೆ ಅವರಿಗೆ ಅವ್ರ ತಂದೆಯವರ ತುಂಬ ಒಂದು ಆಪ್ತಮಿತ್ರರು ಅಂತ ಹೇಳಬಹುದು. ಅಂಥ ಒಂದು ಚರ್ಚಿನ ಪಾದ್ರಿಗಳ ಹತ್ರ ಅವರ ಸಂಘದಲ್ಲಿ ಅವರು ಪಾಶ್ಚಾತ್ಯ ಸಂಗೀತವನ್ನು ಕೂಡ ಅಭ್ಯಾಸ ಮಾಡ್ತಾರೆ. ಈ ರೀತಿಯಾಗಿ ಅವರಿಗೆ ನಮ್ಮ ವಿಶ್ವದ 3 ಶಾಸ್ತ್ರೀಯ ಸಂಗೀತಗಳು ಕೂಡ ಅವರಿಗೆ ಪರಿಣತಿ ಇತ್ತು. 3 ಶಾಸ್ತ್ರೀಯ ಸಂಗೀತಗಳಲ್ಲಿ ಅವರಿಗೆ ಪರಿಣತಿ ಇತ್ತು. ಎಷ್ಟು ಆಶ್ಚರ್ಯ ಅಲ್ವಾ, ಅಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಸಾಧನೆಗಳು ಅಂತ ಹೀಗೆ ಕಾಶಿಯಿಂದ ಅವರು ತಿರುವಾರೂರಿಗೆ ವಾಪಸ್ ಬರ್ತಾ ಇರ್ತಾರೆ. ಅಲ್ಲಿ ಬರುವಾಗ ತಿರುತ್ತಣಿಯಲ್ಲಿ ಸುಬ್ರಹ್ಮಣ್ಯ ದೇವರು ಅವರಿಗೆ ಪ್ರತ್ಯಕ್ಷರಾಗಿ ವಾಗ್ಗೇಯಕಾರರು ಆಗುವಂತಹ ಒಂದು ಶಕ್ತಿಯನ್ನು ಅವರಿಗೆ ಅನುಗ್ರಹಿಸ್ತಾರೆ ಅಂತ ಒಂದು ಪ್ರತೀತಿ ಇದೆ. ಅದು ಆಗಿಂದ ಅವರು ಆ ಕ್ಷಣದಲ್ಲಿನೇ ಆಗ ಅವರಿಗೆ 16 ವರ್ಷ ವಯಸ್ಸು. 16 ವರ್ಷದಲ್ಲಿ ಈಗಿನ ಮಕ್ಕಳು ಏನಿರ್ಬೋದು ಅಥವಾ ನಾವು ಏನಿದ್ವಿ ಅಂತ ಯೋಚನೆ ಮಾಡೋಕ್ಕೆ ಹೋದರೆ ಅಲ್ಲಿಗೆ ಅವರು 16ನೇ ವರ್ಷದಲ್ಲೇ ಇಷ್ಟೊಂದು ಸಾಧನೆ. 16 ವರ್ಷದಲ್ಲಿ ಅವರು ಗುರುಗುಹ ಅನ್ನೋ ಅಂಕಿತ ಇಟ್ಕೊಂಡು ಒಂದು ಕೃತಿ ರಚನೆಯನ್ನು ಪ್ರಾರಂಭ ಮಾಡ್ತಾರೆ. ಮೊದಲ ಕೃತಿ ಏನಿದೆ ಅವ್ರದ್ದು ಶ್ರೀನಾಥಾದಿ ಅಂತ ಮಾಯಾಮಾಳವಗೌಳದ ಒಂದು ರಾಗದಲ್ಲಿರುವಂಥ ಕೃತಿ ಆದಿತಾಳದಲ್ಲಿ ರಚನೆ ಮಾಡಿದ್ದಾರೆ ಅವರು ಪಲ್ಲವಿನಲ್ಲೇ 3 ಕಾಲಗಳನ್ನು ಇಟ್ಟಿದ್ದಾರೆ. ಆ ಕೃತಿನಲ್ಲಿ ಪಲ್ಲವಿಯಲ್ಲೇ 3 ಕಾಲಗಳು ಕೂಡ ಇದೆ. ಅಂತಹ ಒಂದು ವಿಶಿಷ್ಟವಾದ ಕೃತಿಯನ್ನು ಅವರು ಮೊದಲನೇ ಕೃತಿಯಾಗಿ ರಚನೆ ಮಾಡಿದ್ರು. ಕೆಲವು ಕೃತಿಗಳಿಗೆ ಏನು ಮಾಡಿದ್ದಾರೆ, ಸಮಷ್ಟಿ ಚರಣ ಅಂತ ಕೂಡ ಇಟ್ಟಿದ್ದಾರೆ. ಸಮಷ್ಟಿ ಚರಣ ಅಂದರೆ ಅದರಲ್ಲಿ ಅನುಪಲ್ಲವಿ ಇರೋದಿಲ್ಲ. ಪಲ್ಲವಿ ಆದ ಕೂಡಲೇ ಅನುಪಲ್ಲವಿ ಮತ್ತು ಚರಣವನ್ನು ಸೇರಿಸಿ ಒಂದು ಮಾಡಿರ್ತಾರೆ, ಅದು ಸಮಷ್ಟಿ ಚರಣ ಅಂತ ಹೇಳ್ತೀವಿ. ಮತ್ತು ಮಧ್ಯಮ ಕಾಲದ ಸಾಹಿತ್ಯವನ್ನು ಕೂಡ ಕೃತಿಗಳಿಗೆ ಅಳವಡಿಸಿದ್ದಾರೆ ಇವರು ದೀಕ್ಷಿತರು.
ನೀವು ನೋಡಬಹುದು ಸುಮಾರಷ್ಟು ಅವರ ಕೃತಿಗಳನ್ನು ನೀವು ತಗೊಂಡ್ರೆ ಎಲ್ಲಾದರೂ ಒಂದು ಕಡೆ ಮಧ್ಯಮ ಕಾಲ ಅಂದರೆ ಸ್ಪೀಡಲ್ಲಿ ಹೇಳುವಂಥ ಒಂದು ಸಾಹಿತ್ಯ ಭಾಗ ಇದ್ದೇ ಇರುತ್ತೆ ಅಂತ ಹೇಳಿ. ಇಷ್ಟರ ಜೊತೆಗೆ ಅವರು ಇನ್ನೇನು ಮಾಡಿದ್ರು, ಪಿಟೀಲು ವಾದ್ಯ ಏನಿದೆ ಅದು ಪಾಶ್ಚಾತ್ಯ ವಾದ್ಯ, ಅದನ್ನು ಕರ್ನಾಟಕ ಸಂಗೀತಕ್ಕೆ ತಂದಿದ್ದು ದೀಕ್ಷಿತರೇ. ನಾಗಸ್ವರ ಏನಿದೆ ಅಲ್ಲ ಅದರ ವಾದನ ಕ್ರಮವನ್ನು ಕೂಡ ಅವರೇ ರೂಪಿಸಿದ್ದು. ಇದರ ಜೊತೆಗೆ ವಾಗ್ಯಕಾರರಾಗಿ ಅವರು ಏನೆಲ್ಲ ಮಾಡಿದ್ದಾರೆ, ವರ್ಣ, ಕೃತಿ, ಕೀರ್ತನೆ, ರಾಗಮಾಲಿಕೆಗಳನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ. ನೋಡಿ, ಇದೊಂದು ಇಂಪಾರ್ಟೆಂಟು. ಅವರು ರಚನೆ ಮಾಡಿರುವಂತಹ ಭಾಷೆ ಯಾವುದು? ಸಂಸ್ಕೃತದಲ್ಲಿ ಇದೆಲ್ಲದನ್ನು ರಚನೆ ಮಾಡಿದ್ದಾರೆ. ಅನೇಕ ಕಷ್ಟಕರವಾದ ರಾಗಗಳನ್ನು ತಮ್ಮ ಕೃತಿಗಳ ಮೂಲಕ, ಅಂದರೆ ಆರ್ಷೇಯ ಅಂತ ಹೇಳಿದರೆ ಇನ್ನೇನು ಅಳಿಸಿ ಹೋಗುವಂತಹ ರಾಗಗಳನ್ನು ತಮ್ಮ ಕೃತಿಗಳ ಮೂಲಕ ಅವರು ಜೀವಂತಗೊಳಿಸಿದ್ದಾರೆ. 72 ಮೇಳಗಳು, ಮೇಳಕರ್ತ ರಾಗಗಳು 72 ಇದೆ, ನಿಮಗೆ ಗೊತ್ತೇ ಇದೆ, ಇಷ್ಟೊತ್ತಿಗೆ ಕಲ್ತಿರ್ತೀರ ಅದನ್ನು. ಆ 72 ಮೇಳಕರ್ತ ರಾಗಗಳಲ್ಲಿ ಇವರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆ ಮೇಳಗಳಿಗೆ ರಾಗ ಸ್ವರೂಪವನ್ನು ಕೂಡ ನೀಡಿದ್ದಾರೆ. ಸಮುದಾಯ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ನವಗ್ರಹ ಕೃತಿಗಳು ಕೂಡ ಒಂದು, ಸೀನಿಯರ್ ಪೋರ್ಷನಲ್ಲಿ ನವಗ್ರಹ ಕೃತಿಗಳನ್ನು 2 ಇಟ್ಟಿದ್ದಾರೆ. ದೀಕ್ಷಿತರಿಗೆ ಸಲ್ಲುವಂಥ ಒಂದು ಗೌರವ ಅದು. ಒಂದು ಪಂಚಲಿಂಗ ಸ್ಥಳ ಕೃತಿಗಳು, ನವಾವರಣ ಕೃತಿಗಳು, ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅವರು. ಹಾಗೆ ಪಾಶ್ಚಾತ್ಯ ಸಂಗೀತ ಮಟ್ಟುಗಳುಳ್ಳಂತಹ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದ್ದಾರೆ. ನೀವು ಸೀನಿಯರಲ್ಲಿ ಹೋದರೆ ನಿಮಗೆ ನೋಟು ಸ್ವರ ಅಂತ ಹೇಳಿ ಮೊದಲಿಗೆ ನಾವು ಕಲಿತೀವಿ, ಅದು ಕೂಡ ಪಾಶ್ಚಾತ್ಯ ಸಂಗೀತದ ಶೈಲಿಯಲ್ಲಿಯೇ ಇದೆ. ಅದನ್ನು ಕೂಡ ಅವರು ರಚನೆ ಮಾಡಿರೋದು. ದೀಕ್ಷಿತರು ತಮ್ಮ ರಚನೆಗಳಲ್ಲಿ ಸುಳಾದಿ ಸಪ್ತತಾಳಗಳನ್ನು ಮಾತ್ರ ಬಳಸಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ಅವರು ಚಾಪು ತಾಳಗಳನ್ನು ಉಪಯೋಗಿಸಿಲ್ಲ, ಬರೀ ಸುಳಾದಿ ಸಪ್ತತಾಳಗಳಲ್ಲಿ ಮಾತ್ರ ಅವರು ಸಂಗೀತ ರಚನೆಯನ್ನು ಮಾಡಿದ್ದಾರೆ. ಉತ್ತಮ ಶಿಷ್ಯರನ್ನು ಕೂಡ ಇವರು ಪಡೆದಿದ್ದಾರೆ. ಇವರ ದತ್ತುಪುತ್ರರಾಗಿದ್ದಂತಹ ಸುಬ್ಬರಾಮ ದೀಕ್ಷಿತರೇನಿದ್ದಾರೆ, ಇವರ ರಚನೆಗಳಿಗೆ ಸ್ವರವನ್ನು ಬರೆದು, ಸ್ವರದ ಮೂಲಕ ಬರೆದು ಆ ರಚನೆ ನಮ್ಮವರೆಗೂ ತಲುಪೋದಕ್ಕೆ ಸಹಾಯ ಮಾಡಿದ್ದಾರೆ. ನಾವು ಆ ರೀತಿಯಾಗಿ ಸುಬ್ಬರಾಮ ದೀಕ್ಷಿತರಿಗೆ ನಾವು ಆಭಾರಿಯಾಗಿರಬೇಕು. ಏಕೆಂದರೆ ಇಂತಹ ಒಂದು ಸಂಗೀತವನ್ನು ನಮಗೆ ಇನ್ನೂ ಉಳಿಸಿ ಹೋಗಿದ್ದಾರೆ ಅಂದರೆ ಅದು ಅವರ ಮೂಲಕ ಅದು ಉಳಿದಿದೆ, ದೀಕ್ಷಿತರ ಒಂದು ಕೃತಿಗಳು ಅಂತ ಹೇಳ್ಬೋದು. ಇಲ್ಲಿ ನಾವು ಏನು ನೋಡಬಹುದು ಅಂತಂದರೆ, ಇರೋದು ಇಷ್ಟೇ. ನಾನು ಬಹಳ ಫಾಸ್ಟಾಗಿ ಹೇಳಿರ್ಬೋದು ನಿಮಗೆ, ಆದರೆ ನೋಡಿ ಇಲ್ಲಿ ಏನೆಲ್ಲ ಇದೆ. ಅವರು ವಾಗ್ಯಕಾರರಾಗಿದ್ದರು, ಸಂಗೀತಗಾರರಾಗಿದ್ದರು, ವೀಣೆಯನ್ನು ನುಡಿಸ್ತಾಯಿದ್ರು, ಪಿಟೀಲನ್ನು ತಂದರು ನಮ್ಮ ಕರ್ನಾಟಕ ಸಂಗೀತಕ್ಕೆ, ನಾಗಸ್ವರ ವಾದನವನ್ನು ಕ್ರಮಪಡಿಸಿದ್ರು. ಅವರು 72 ಮೇಳಕರ್ತ ರಾಗಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಏನು ಬೇಕು ಏನಿಲ್ಲ. ಹಾಗಾದರೆ ಅಷ್ಟು ಒಂದು ಪ್ರತಿಭೆ, ನಾವು ಹೇಳೋ ಪದಗಳೆಲ್ಲ ತುಂಬ ಕಡಿಮೆ. ನಮ್ಮ ಒಂದು ಮಟ್ಟವನ್ನು ಬಹಳ ಮೀರಿ ಅವರು ಎತ್ತರದಲ್ಲಿರೋರು. ಏನೋ ಒಂದು ಸ್ವಲ್ಪ ನಾವು ಅದನ್ನು ನೋಡಿ ಕಲಿತ್ರೆ ಅವರಿಗೆ ಒಂದು ನಾವು ಕೊಡುವಂತಹ ಗೌರವ ಅಂತ ಹೇಳಬಹುದು. ನೀವು ಇದನ್ನು ಏನು ರೀತಿಯಾಗಿ ಬರಿಬೇಕು ಅಂತಂದರೆ, ನೋಡ್ರಿ, ಇಲ್ಲಿ ಅವರ ಬಾಲ್ಯ ಅಂತ ಬಂದವಾಗ ಹೆಚ್ಚಾಗಿ ಇಲ್ಲ. ಬಾಲ್ಯದಲ್ಲಿ ಅವರು ಏನು ಆಟಗಳು ಅಂತ ಯಾವುದೂ ಇಲ್ಲ, ಬರೀ ಪಾಠಗಳಲ್ಲೇ ಇದ್ದರು ಅವರು. ಆ ಬಾಲ್ಯದಲ್ಲಿಯೇ ಇಷ್ಟೆಲ್ಲ ಕಲ್ತಿದ್ರು, ಅದನ್ನು ನೀವು ಬರಿಬಹುದು ಬಾಲ್ಯದಲ್ಲಿ ಅಂತ. ಆಮೇಲೆ ಅವರು ಯೌವನಕ್ಕೆ 16ನೇ ವಯಸ್ಸಿನಲ್ಲೇ ಈ ಕೃತಿಗಳನ್ನು ಅವರು ಬರೆದ್ರು ಅಂತ ಹೇಳ್ಬೋದು. ಅವರ ಒಂದು ಮದುವೆ ಬಗ್ಗೆ ಆಗಲಿ, ಅವರ ಒಂದು ಸಾಂಸಾರಿಕ ಜೀವನದ ಬಗ್ಗೆ ಏನೂ ನಮಗೆ ಅಷ್ಟು ತಿಳಿದಿಲ್ಲ. ಅದರ ನಂತರ ನೀವು ಸಂಗೀತಕ್ಕೆ ಕೊಟ್ಟ ಕೊಡುಗೆ ಅಂತ ಏನು ಹೇಳಿ ಆ ಒಂದು ಹೆಡ್ಡಿಂಗ್ ಬರೆದು ಅದ್ರ ಕೆಳಗೆ ನೀವು ಇದೆಲ್ಲ ಬರಿಬೋದು. ಯಾವುದು ಪಿಟೀಲನ್ನು ತಂದಿದ್ದಾಗಲಿ, 72 ಮೇಳಕರ್ತ ರಾಗಗಳಲ್ಲಿ ರಚನೆ ಆಗಲಿ, ನವಗ್ರಹ ಕೃತಿ, ನವಾವರಣ ಕೃತಿ, ಇದೆಲ್ಲ ಏನು ಇದೆಯಲ್ಲ ಅವರು ಮಾಡಿರುವಂತಹ ಒಂದು ಸಾಧನೆ ಅಲ್ಲ ಅದು. ಸಾಧನೆ ಅಂತ ಹೇಳೋದು ಚಿಕ್ಕ ಪದ. ಅವರ ಒಂದು ಕೃತಿಗಳು, ಅವರು ಏನೇನು ರಚನೆ ಮಾಡಿದ್ದಾರೆ, ಇದು ಅವರ ಏನು ಇದೆ ಅವರದ್ದು ಒಂದು ಜೀವನದಲ್ಲಿ ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ನಾವು ಅಲ್ಲಿ ಸಂಗೀತಕ್ಕೆ ಕೊಟ್ಟ ಕೊಡುಗೆಯಲ್ಲಿ ಬರಿಬಹುದು. ಇದಿಷ್ಟನ್ನು ನೀವು ಬರೆದ್ರೆ ದೀಕ್ಷಿತರ ಒಂದು ಜೀವನ ಚರಿತ್ರೆ ಸಂಪೂರ್ಣ ಆಗುತ್ತೆ, ನಮ್ಮ ಒಂದು ಬರಹದಲ್ಲಿ ಸಂಪೂರ್ಣ ಆಗುತ್ತೆ. ಇದನ್ನು ನೀವು ಕೇಳಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರು ಕೊಟ್ಟವಾಗ ತುಂಬ ಈಗ 10 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ 10 ಮಾರ್ಕ್ಸಿಗೆ ಕೊಡ್ತಾರೆ.
10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ 2 ಪೇಜ್ ಬರೀಬೇಕು 3 ಪೇಜ್ ಬರೀಬೇಕು ಅನ್ನೋದಕ್ಕೆ ಇದು ಲ್ಯಾಂಗ್ವೇಜ್ ಅಲ್ಲ, ಇದು ಸಂಗೀತ ಒಂದು ಬರವಣಿಗೆ. ಆದ್ದರಿಂದ ಇಲ್ಲಿ ನಿಮಗೆ ಪೇಜಿಗೆ ಮಾರ್ಕ್ಸ್ ಕೊಡೋದಿಲ್ಲ, ನೀವು ಬರೆದಿರೋಂತಹ ಕಂಟೆಂಟ್ಗೆ, ನೀವೇನು ಬರೆದಿದ್ದೀರಾ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಹಾಗಾಗಿ ನೀವು ಏನು ಬರೀತೀರಾ ಅದನ್ನು ಶುದ್ಧವಾಗಿ, ಏನು ವಿಷಯ ಇದೆ ಅದನ್ನು ಸರಿಯಾಗಿ ಬರೆದ್ರೆ ನಿಮಗೆ ಸಂಪೂರ್ಣ ಮಾರ್ಕ್ಸ್ ಸಿಕ್ಕತ್ತೆ. ಹಾಗೆ ಕನ್ನಡ ನಮಗೆ ಬರೆಯೋದಕ್ಕೆ ಕಷ್ಟ, ಹೇಗಪ್ಪ ಬರೆಯೋದು, ಒತ್ತಕ್ಷರಗಳು ಇದೆಲ್ಲ ದೀರ್ಘ ಇದು ಯಾವುದು ನಮಗೆ ಬರೋಲ್ಲ ಅಂದರೆ ಅಲ್ಲಿ ಅವರು ವ್ಯಾಕರಣವನ್ನು ನೋಡೋದಿಲ್ಲ, ನಿಮ್ಮ ಉತ್ತರಗಳನ್ನು ಮಾತ್ರ ನೋಡೋದು. ಹಾಗಾಗಿ ನಿಮ್ಮ ಉತ್ತರಕ್ಕೆ ಅಂಕ ಸಿಕ್ಕುತ್ತೆ. ಆ ಉತ್ತರ ಅರ್ಥ ಆಗೋಗಿದ್ರೆ ಸಾಕು. ಇವನ್ ಬಿಟ್ಟ ಸ್ಥಳ ಅದೆಲ್ಲ ಬರೆಯುವಾಗ ಅಷ್ಟು ಅರ್ಥ ಆಗೋ ಹಾಗಿದ್ದರೆ ಅವರಿಗೆ ಖಂಡಿತ ನಿಮಗೆ ಅಂಕಗಳು ಸಿಕ್ಕತ್ತೆ. ಓದಿ. ಮತ್ತು ಮುಂದಿನ ಒಂದು ಭಾಗದಲ್ಲಿ ಇನ್ನೊಬ್ಬ ಒಂದು ನಮ್ಮ ತ್ರಿಮೂರ್ತಿಗಳಲ್ಲಿ, ಸಂಗೀತ ತ್ರಿಮೂರ್ತಿಗಳಲ್ಲಾದ ತ್ಯಾಗರಾಜರ ಒಂದು ಜೀವನ ಚರಿತ್ರೆಯನ್ನು ನೋಡೋಣ. ನಮಸ್ಕಾರ.